ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ಮೇಡಮ್, ಅವತ್ ಮಾತ್ರ ಸೆಕ್ಷನ್ ಮೇಲೆ ಸೆಕ್ಷನ್ ಹೇಳ್ಬಿಟ್ಟು ನಮ್ ಬಾಯಿ ಮುಚ್ಚಿಸ್ಬಿಟ್ಟು ಇವ್ರನ್ನ ಮಾತ್ರ ಕರ್ಕೊಂಡು ಹೋಗ್ಬಿಟ್ರಿ. ಇವಾಗ ಏನಾಯ್ತು? ಒಂದ್ ರೀತಿಲಿ ಒಳ್ಳೇದೇ ಆಯ್ತು. ಅವತ್ ನೀವು ಅಷ್ಟು ಸೆಕ್ಷನ್ಗಳನ್ನ ಹೇಳಿದ್ರಲ್ವಾ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಸೆಕ್ಷನ್ ಅಲ್ಲಾದ್ರೂ ಇವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅವತ್ತೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೆ. ಇವತ್ತದಾಯ್ತು. ಅವತ್ತು ನೀವು ಮನೆ ಕರ್ಕೊಂಡು ಹೋದ್ರಿ, ಇವತ್ತು ನಾವು ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಮನೆ ಹೇಳಿ? ಕೈದಿಗಳಿರೋಂಥ ಮನೆ, ಜೈಲಿಗೆ. ರೈ, ಕರ್ಕೊಂಬನ್ರಿ. ಇನ್ಸ್ಪೆಕ್ಟರ್, ಒಂದು 2 ನಿಮಿಷ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆಯ್ತು, ಬೇಗ ಕರ್ಕೊಂಬನ್ನಿ ಅವ್ರನ್ನ. ಐ ಆಮ್ ವೆರಿ ಸಾರಿ ಕಾತಿ. ನಾನು ಮಾಡಿರೋ ಒಂದೇ ಒಂದು ತಪ್ಪಿನಿಂದ ನೀನು ಸೋಲೋ ಹಾಗಾಯ್ತು. ಕೋರ್ಟಲ್ಲಿ ಯಾರ್ಯಾರ ಮುಂದೆನೋ ತಲೆ ತಗ್ಸೋ ಹಾಗಾಗೋಯ್ತು. ನನ್ನ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆ ಆಗಲಿ ಕಾತಿ, ಸರಿಯಾದ ಶಿಕ್ಷೆ ಆಗಲಿ. ನೋಡು, ನಿಧಿ ಹುಷಾರು, ಜೋಪಾನವಾಗಿ ನೋಡ್ಕೋ. ನೀನೇನು ಯೋಚನೆ ಮಾಡಬೇಡ ಪ್ರಬಲ. ಆದಷ್ಟು ಬೇಗ ಹೈಕೋರ್ಟ್ಗೆ ಹೋಗಾದ್ರೂ ಸರಿ, ನಿನ್ನ ಬಿಡಿಸ್ಕೊಂಡು ಬರ್ತೀನಿ. ಮಾಡಿರೋ ಕರ್ಮದಿಂದ ಆ ದೇವ್ರೇ ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನು ಮನುಷ್ಯ ಯಾವ ಲೆಕ್ಕ? ಜೈಲಿಗೆ ಹೋಗಿ ನಿಮ್ ಕರ್ಮನ ಕಳ್ಕೊಂಡ್ ಬನ್ನಿ. ಗೆದ್ದೆ ಅಂತ ಬೀಗ್ಬೇಡ ಕಾವೇರಿ. ನಾನ್ ಬೀಗ್ತಾ ಇಲ್ಲ. ನಾನೊಂಥರ ಕರ್ಮಫಲದಾತ ಶನಿ ದೇವರಿದ್ದ ಹಾಗೆ. ಅವ್ರನ್ನ ಫಾಲೋ ಮಾಡೋಳು. ಒನ್ಸ್ ತಪ್ಪು ಮಾಡಿದ್ರೆ ಅದ್ಯಾರೇ ಆಗಿರ್ಲಿ, ತಂದೆ ತಾಯಿ ಸಂಬಂಧಿ ಯಾರೇ ಆಗಿದ್ರು ಅವ್ರ ತಪ್ಪಿಗೆ ಶಿಕ್ಷೆನ ಕೊಡಿಸ್ತೀನಿ. ನಿಮ್ ವಿಚಾರದಲ್ಲೂ ನಾನು ಅದನ್ನೇ ಮಾಡಿದ್ದೀನಿ. ಈಗ ನೀವು ಶಿಕ್ಷೆನ ಅನುಭವಿಸದೆ ಬೇರೆ ದಾರಿನೇ ಇಲ್ಲ. ಪೂರ್ತಿ ಶಿಕ್ಷೆನ ಅನುಭವಿಸಿ ಬಂದ್ರೆ ಒಳ್ಳೇದು. ಇನ್ ಕೇಸ್ ಶಿಕ್ಷೆನ ಅನುಭವಿಸದೆ ಏನಾದ್ರೂ ಕುತಂತ್ರ ಮಾಡಿ ಆಚೆ ಬಂದ್ರೆ, ಮತ್ತೇನಾದ್ರೂ ಗೇಮ್ ಮಾಡಿ